ಎಲ್ಲರಿಗೂ ನಮಸ್ಕಾರ. ಮಕ್ಕಳೇ, ನಾವು ಮಾತನಾಡುವ ಭಾಷೆ ಯಾವುದು? ಅದೇ ಕನ್ನಡ. ನಮ್ಮ ಮಾತೃಭಾಷೆ ಯಾವುದು? ಅದು ಕನ್ನಡ. ಈ ಒಂದು ಕನ್ನಡವನ್ನು ಪ್ರೀತಿಸಬೇಕು ಮತ್ತು ಗೌರವಿಸಬೇಕು. ನಾವು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು ಅಂತ ಹೇಳುತ್ತಾ, ಈಗ ನಾನು 4ನೇ ತರಗತಿ ಪದ್ಯಪಾಠ 1 ಕನ್ನಡಮ್ಮನ ಹರಕೆ ಈ ಪದ್ಯವನ್ನು ಮಾಡುತ್ತಿದ್ದೇನೆ. ಈ ಒಂದು ಪದ್ಯವನ್ನು ಬರೆದವರು ಯಾರು? ಕುವೆಂಪು. ಇವರನ್ನು ನಾವು ನಮ್ಮ ರಾಷ್ಟ್ರ ಕವಿ ಅಂತ ಕರೀತೇವೆ. ಹಾಗಾದರೆ ನಾವು ಕುವೆಂಪು ಅವರ ಕಿರುಪರಿಚಯವನ್ನು ತಿಳಿದುಕೊಂಡು ಬರೋಣ. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರ ಕಾವ್ಯನಾಮ ಕುವೆಂಪು. ಇವರ ಜನನ 1904 ಡಿಸೆಂಬರ್ 29ರಂದು. ಇವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿ ಎಂಬಲ್ಲಿ ಜನನವಾಯಿತು. ಇವರ ತಂದೆ ಹೆಸರು ವೆಂಕಟಪ್ಪ ಗೌಡ. ಇವರ ತಾಯಿ ಹೆಸರು ಸೀತಮ್ಮ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಹ ದೊರೆತಿದೆ. ಇವರು ಅನೇಕ ಕಾದಂಬರಿಗಳನ್ನು, ನಾಟಕಗಳನ್ನು ಮತ್ತು ಮಕ್ಕಳ ಪುಸ್ತಕಗಳನ್ನು ಸಹ ಇವರು ಬರೆದಿರುತ್ತಾರೆ. ಇವರ ಕೊನೆಯ ನಿಧನರಾಗಿದ್ದು 1994ರಲ್ಲಿ ನಿಧನರಾದರು. ನೋಡಿದ್ರಲ್ಲ ಮಕ್ಕಳೇ, ಇವತ್ತು ನಾವು ಕುವೆಂಪು ಅವರ ಕವಿ ಪರಿಚಯವನ್ನು ಮಾಡಿಕೊಂಡ್ರಿ. ಹಾಗಾದರೆ ನಾವು ಪದ್ಯದ ಕಡೆ ಹೋಗೋಣ. ಪದ್ಯಪಾಠ 1 ಕನ್ನಡಮ್ಮನ ಹರಕೆ. ಕನ್ನಡಮ್ಮ ಅಂದರೆ ಯಾರು? ಕನ್ನಡಮ್ಮ ಅಂದರೆ ಕನ್ನಡಾಂಬೆ. ಹರಕೆ ಅಂದರೆ ಆಶೀರ್ವಾದ ಅಂತ ಹೇಳ್ತೀವಿ. ತಿಳಿತಲ್ಲ? ಹಾಗಾದರೆ ಮುಂದಿನ ಭಾಗಕ್ಕೆ ಹೋಗೋಣ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಮಾತಾಡು ಕನ್ನಡವ ಕಾಪಾಡು ನನ್ನ ಆನಂದ. ನೋಡಿ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಅಂದಾಗ ನಮ್ಮ ಕನ್ನಡವನ್ನು ಉಳಿಸ್ಕೋಬೇಕಂದ್ರೆ ನಮ್ಮ ಕನ್ನಡ ಇವತ್ತಿನ ದಿವಸ ಏನಾಗಿದೆಪ್ಪ ಅಂದರೆ ಬೇರೆ ಭಾಷೆಗಳಿಗೆ ಮಾರು ಹೋಗಿ ನಮ್ಮ ಕನ್ನಡವನ್ನು ನಾವು ಮರಿತಾ ಇದ್ದೀವಿ, ಅದನ್ನು ನಾವು ಕಳೆದುಕೊಳ್ತಾ ಇದ್ದೀವಿ. ಹಾಗಾಗಿ ನಾವು ನಮ್ಮ ಕನ್ನಡನ ಉಳಿಸ್ಕೋಬೇಕಾದ್ರೆ ನಾವೇನು ಮಾಡಬೇಕು? ಕನ್ನಡಕ್ಕೋಸ್ಕರ ಹೋರಾಡಬೇಕು. ಕನ್ನಡಕ್ಕೋಸ್ಕರ ನಾವು ಕಾಪಾಡಬೇಕಂದ್ರೆ ಅದನ್ನು ಉಳಿಸ್ಕೋಬೇಕು ಅಂತ ಹೇಳ್ತಾರೆ. ಹಾಗೆ ಮುಂದಿನ ಭಾಗ ನೋಡುವುದಾದರೆ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ. ನೋಡಿ, ಜೋಗುಳದ ಹರಕೆ ಇದು ಅಂದರೆ ಒಬ್ಬ ತಾಯಿ ತನ್ನ ಮಗುವನ್ನು ತೊಟ್ಟಿಲಲ್ಲಿ ಹಾಕಿ ಜೋಗುಳ ಅಥವಾ ಲಾಲಿ ಹಾಡನ್ನು ಹಾಡಿ ಮಲಗಿಸ್ತಾಳೋ ಅದೇ ರೀತಿಯಲ್ಲಿ ನಮ್ಮ ಕನ್ನಡವನ್ನು ನಾವು ಸಹ ಏನು ಮಾಡಬೇಕು? ಜೋಗುಳದಲ್ಲೇ ಹಾಕಿ ಕನ್ನಡ ಲಾಲಿಯನ್ನು ಹಾಡಿ ಮಲಗಿಸ್ಬೇಕು ಅಂತ ತಾಯಿಗೆ ಹೋಲಿಸ್ತಾ ಇದ್ದಾರೆ. ಮರೆತೆಯಾದರೂ ಅಯ್ಯೋ ಮರೆತಂತೆ ನನ್ನ. ನೋಡಿ, ಒಬ್ಬ ತಾಯಿ ಮಗುಗೆ ಹೇಳ್ತಾಳ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ನಿನ್ನ ತಾಯಿಯನ್ನು ಮರೆತರೆ ಯಾವ ರೀತಿಯಲ್ಲಿ ನಿನ್ನ ತಾಯಿ ನೋವಾಗುತ್ತೆ ಅದೇ ರೀತಿಯಲ್ಲಿ ನನಗೂ ಸಹ ನೋವಾಗುತ್ತೆ ಅಂತೇಳಿ ಕನ್ನಡಾಂಬೆ ಮಾತು ಹೇಳ್ತಾ ಇದ್ದಾಳ. ಮುಂದಿನ ಭಾಗ ನೋಡುವುದಾದರೆ ಮೊಲೆಯ ಹಾಲಂತಂತೆ ಸವಿಜೇನು ಬಾಯಿಗೆ. ನೋಡಿ, ಒಬ್ಬ ತಾಯಿ ತನ್ನ ಮಗುವಿಗೆ ತನ್ನ ಎದೆಯ ಹಾಲು ಕೊಟ್ಟು ಅದರ ರುಚಿ ಇರುವಂಥ ಒಂದು ಹಾಲನ್ನು ಕೊಡ್ತಾಳೋ ಅದಕ್ಕೆ ಎಷ್ಟು ರುಚಿಯಾಗಿ ಆ ಮಗು ಕುಡಿತಿದ್ದೋ ಹಾಗೆ ನಮ್ಮ ಕನ್ನಡ ಭಾಷೆ ಸಹ ಅಷ್ಟೇ. ನಾವು ಬಾಯಿ ತುಂಬ ಮಾತನಾಡಿದಾಗ ಅದರ ಸವಿ, ಅದರ ಜೇನು ರುಚಿ ಥರ ನಮಗೆ ಭಾಷೆ ನಮಗೆ ಸವಿಜೇನು ಥರ ಸಿಗುತ್ತೆ ಅಂತ ಹೇಳ್ತಾರೆ. ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೇಗೆ. ನೋಡಿ, ತಾಯಿ ಅಪ್ಪುಗೆ ಅಂದರೆ ಒಬ್ಬ ತಾಯಿ ತನ್ನ ಮಗುವನ್ನು ಯಾವ ಥರ ಹಪ್ಪಿಕೊಂಡು ತನ್ನ ಸೊಗಸನ್ನು ಕಾಣ್ತಾಳೋ ಅದೇ ರೀತಿಯಲ್ಲಿ ನಮ್ಮ ಕನ್ನಡವನ್ನು ಕೂಡ ನಮಗೆ ಹಪ್ಪಿಕೊಂಡು, ನಮ್ಮ ಎದೆಗೆ ಹಪ್ಪಿಕೊಂಡು ಅದನ್ನು ಆ ಸೊಗಸನ್ನು ನಾವು ಕಾಣಬೇಕು ಅಂತೇಳಿ ಈ ನಮ್ಮ ಕನ್ನಡಾಂಬೆ ಹೇಳ್ತಾ ಇದ್ದಾರೆ. ತದನಂತರ ಮುಂದಿನ ಭಾಗ ನಾವು ನೋಡುವುದಾದರೆ ಗುರುವಿನೋಳು ನುಡಿಯಂತೆ ಶ್ರೇಯಸ್ಸು ಬಾಳಿಗೆ. ನೋಡಿ, ಗುರುವಿ ಅಂದರೆ ಹಿರಿಯರು, ದೊಡ್ಡವರು ನಮಗೆ, ಮತ್ತು ಗುರುಗಳು ತಮ್ಮ ಶಿಷ್ಯರಿಗೆ 4 ಅಕ್ಷರ ಹೇಳ್ಕೊಡ್ತಾರಲ್ಲ ಅವರೇ ನಮಗೆ ಗುರುವಾಗಿರ್ತಾರೆ. ಅಂಥವರು ಒಳ್ಳೆಯ ನುಡಿಗಳನ್ನು ಹೇಳ್ಕೊಟ್ಟಾಗ ಆ ಒಂದು ಒಳ್ಳೆಯ ನುಡಿಗಳನ್ನು ತಗೊಂಡು ಶ್ರೇಯಸ್ಸು ಬಾಳಿಗೆ ಅಂದರೆ ನಮ್ಮ ಕನ್ನಡವನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ತಾಯಿ ನುಡಿಗೆ ದುಡಿದು ಮಡಿ ಅಂದರೆ ನಮ್ಮ ತಾಯಿ ನಾಡಿಗೆ, ತಾಯಿ ನುಡಿಗೆ, ಕನ್ನಡಕ್ಕಾಗಿ ನಾವು ದುಡಿದು ಆ ಕನ್ನಡಕ್ಕಾಗಿ ನಾವು ಸಾಯಬೇಕು ಅಂತ ಹೇಳ್ತಾ ಇದ್ದಾರೆ. ಇಹ ಅಂದರೆ ಮನುಷ್ಯ ಈ ಲೋಕದಲ್ಲಿ ಹುಟ್ಟಿ
ಈ ಲೋಕದಲ್ಲಿ ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕನ್ನೋದು ಇಹ ಅಂತ ಕರಿತೀವಿ. ಪರ ಅಂದರೆ ಈ ಲೋಕವನ್ನು ಬಿಟ್ಟು ಬೇರೊಂದು ಲೋಕಕ್ಕೆ ಹೋಗ್ತಾರಲ್ಲ, ಅದಕ್ಕಿಂತ ಮುಂಚಿತವಾಗಿ ನಾವು ಕನ್ನಡವನ್ನು ಉಳಿಸ್ಕೋಬೇಕು, ಕನ್ನಡವನ್ನೇ ಮಾತನಾಡಬೇಕು, ಕನ್ನಡಕ್ಕೋಸ್ಕರ ಹೋರಾಡಬೇಕು ಅನ್ನೋದೇ ಇದರ ಅರ್ಥವಾಗಿರುತ್ತದೆ. ಅದಕ್ಕೆ ಹೇಳ್ತಾರೆ ಇಹ ಪರಗಳ ಏಳಿಗೆ, ಇದರಿಂದಾಗಿ ನಮ್ಮ ಕನ್ನಡ ಇನ್ನೂ ಏಳಿಗೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಅಂತ ಈ ಮಾತನ್ನು ಕವಿಯವರು ಸುಂದರವಾಗಿ ಈ ಪದ್ಯದಲ್ಲಿ ವಿವರಿಸಿದ್ದಾರೆ. ನೋಡಿದ್ರಲ್ಲ ಮಕ್ಕಳೇ, ಇಲ್ಲಿವರೆಗೆ ಈ ಪದ್ಯವನ್ನು ಕೇಳಿದ್ರಲ್ಲ, ನಮ್ಮ ಕನ್ನಡ ನಾಡನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ. ಯಾವತ್ತೂ ನಮ್ಮ ಕನ್ನಡವನ್ನು ಮರಿಬಾರದು, ಅದೇ ನಮ್ಮ ಕುವೆಂಪು ಅವರ ಉದ್ದೇಶವಾಗಿದೆ, ಹಾಗೂ ನಮ್ಮ ಉದ್ದೇಶ ಕೂಡ ಅದೇ ಆಗಿದೆ ಅಂತ ಹೇಳುತ್ತಾ ಇಲ್ಲಿಗೆ ಈ ಪದ್ಯವನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದ.